ನಮಸ್ಕಾರ. ನನ್ನ ಹೆಸರು ಅನುಷಾ ಅಂತ. ನಾನು BCA ಮುಗಿಸ್ಕೊಂಡು ನರ್ಸರಿ ಫೀಲ್ಡ್‌ಗೆ ಬಂದು ಸುಮಾರು 6 ವರ್ಷ ಆಯ್ತು. ಮೊದ್ಲು ತಂದೆಯವರು ಮಾಡ್ತಾ ಇದ್ರು ನರ್ಸರಿನ. ಅದಾದ್ಮೇಲೆ ನಾನು BCA ಕಂಪ್ಲೀಟ್ ಆಗಿದ ತಕ್ಷಣ ನಾನು ನರ್ಸರಿ ಫೀಲ್ಡ್‌ಗೆ ಬಂದೆ. ಅದಾದ್ಮೇಲೆ ನಾನು 2 ಇಯರ್ಸ್ ಆದ್ಮೇಲೆ GKVKದಲ್ಲಿ ದೇಸಿ ಪ್ರೋಗ್ರಾಮಿಂಗ್ ಕ್ಲಾಸ್‌ನ ತರಬೇತಿ ತಗೊಂಡೆ. ಅದಾದ್ಮೇಲೆ ನಾನು ಕೃಷಿ ವಿಜ್ಞಾನ ಕೇಂದ್ರ ಆಡೋನಹಳ್ಳಿಯಲ್ಲಿ ಸುಮಾರು 15 ದಿವಸದ ಒಂದು ನರ್ಸರಿ ಪ್ರೋಗ್ರಾಮಿಂಗ್ ಅಲ್ಲಿ ನರ್ಸರಿ ಬೇಸಿಕ್ ಟು ಅಡ್ವಾನ್ಸ್ ಏನೇನಿದೆ, ಯಾವ ತರ ಇದೆ ಅಂತೆಲ್ಲ ನಾನು ಆಡೋನಹಳ್ಳಿ KVKದಲ್ಲಿ ಕಲ್ತ್ಕೊಂಡ್ ಬಂದೆ. ಮೇಜರ್ ಆಗಿ ನೀವು ನೋಡ್ಬೋದು ಬರೀ ಎಲ್ಲಾ ಕಡೆ ಸ್ವೀಟ್ ಕಾರ್ನೇ ಕಾಣಿಸುತ್ತೆ. ನಾನೇನಾಯ್ತಂದ್ರೆ ಈ KVK ಆಡೋನಹಳ್ಳಿಯಲ್ಲಿ ನಾನು ಟ್ರೈನಿಂಗ್ ತರಬೇತಿ ತಗೊಂಡಿದ್ದಾದ್ಮೇಲೆ ನನಗೆ ತುಂಬಾ ತರ ಅಡ್ವಾನ್ಸ್ ಪ್ರೋಗ್ರಾಮಿಂಗ್ ಎಲ್ಲ ಅಲ್ಲಿ ಕಲ್ತ್ಕೊಂಡ್ ಬಂದೆ. ಈಗ ಎಕ್ಸಾಟಿಕ್ ಆಗಿರ್ಬೋದು, ಈಗ ಕೋಸ್ನರ್ ಆಗಿರ್ಬೋದು, ಶಾಮಂತಿ ಆಗಿರ್ಬೋದು, ಚೆಂಡು ಹೂವ ಇದೆಲ್ಲ ನಾನು ಮೇಜರ್ ಆಗಿ ಯಾವ್ದು ಆಗ್ತಾನೆ ಇರಲಿಲ್ಲ. ಅಲ್ಲಿ ನನ್ಗೆ ಯಾವ ತರ ಮತ್ತೆ ಕಸೀದ್ ಆಗಿರ್ಬೋದು ಇವೆಲ್ಲ ಅಲ್ಲಿ ತರಬೇತಿ ತಗೊಂಡ್ ಬಂದ್ ಆದ್ಮೇಲೆ ನಾನೀಗ ಮೇಜರ್ ಆಗಿ ನಮ್ದು ಏನಿದೆ ನೀವು ಇನ್ನು ಆ ಕಡೆ ನರ್ಸರಿಯಲ್ಲಿ ನೋಡ್ಬೋದು, ಹೂಕೋಸ್ ಇದೆ, ಎಲೆಕೋಸ್ ಇದೆ, ಬ್ರೋಕ್ಲಿ ಇದೆ, ಶಾಮಂತಿ ತುಂಬಾ ವೆರೈಟಿ ಶಾಮಂತಿ ಸಿಗುತ್ತೆ, ಚೆಂಡು ಹೂವು ಸಿಗುತ್ತೆ, ಮತ್ತೆ ಪಪ್ಪಾಯದಲ್ಲಿ ರೆಡ್ ಲೇಡಿ ಸಿಗುತ್ತೆ. ಅಂದ್ರೆ ಇವೆಲ್ಲ ನಮ್ಗೆ ಮೊದ್ಲು ಏನು ಅಂತಾನೆ ಗೊತ್ತಿರ್ಲಿಲ್ಲ. ನಾವು ಬರೀ ಜೋಳ 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 ಬರೀ ಸ್ವೀಟ್ ಕಾರ್ನೇ ಆಗ್ತಾ ಇದ್ವಿ. ಅಲ್ಲಿ ತರಬೇತಿ ತಗೊಂಡ್ಬಂದ್ರೆ ತುಂಬಾನೇ ಯುಟಿಲೈಸ್ ಆಯ್ತು. ಬರೀ ನೆಟ್ ಹೌಸ್ ಅಷ್ಟೇ ನಡೆದಿದ್ದು. ಈಗ ಅಲ್ಲಿ ಟ್ರೈನಿಂಗ್ ತರಬೇತಿ ತಗೊಂಡ್ ಬಂದ್ ಆದ್ಮೇಲೆ ನನಗೆ ಈಗ ಆಲ್ಮೋಸ್ಟ್ ಅರ್ಧ ಎಕರೆಯಲ್ಲಿ ನಾನು ಪಾಲಿ ಹೌಸ್ ಸಹ ನಾನು ಮಾಡಿದ್ದೀನಿ. ಅದ್ರಿಂದ ತುಂಬಾ ಅನುಕೂಲ ಆಗಿದೆ ನನಗೆ. ಈಗ ನೀವು ಅಲ್ಲಿ ನೆಟ್ ಹೌಸ್ ಅಲ್ಲಿ ನೋಡಿದ್ರಲ್ಲ ಕಂಪ್ಲೀಟ್ ಜೋಳನೇ ಇತ್ತು. ಈಗ ನಾನು 2 ಇಯರ್ಸ್ ಆಗಿದೆ ನಾನು ತರಬೇತಿ ತಗೊಂಡು. ನಾನು ಪಾಲಿ ಹೌಸ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2 ಇಯರ್ಸ್ ಆಗಿದೆ ಅಷ್ಟೇನೆ. ನಾನು ಅಲ್ಲಿ ತರಬೇತಿ ತಗೊಂಡಿದ್ದಾದ್ಮೇಲೆ ನಾನು ಈ ಕಡೆ ನರ್ಸರಿ ಸ್ಟಾರ್ಟ್ ಮಾಡಿ ಈಗ ಪ್ರತಿಯೊಂದು ಈಗ ಎಕ್ಸಾಟಿಕ್ ಆಗಿರ್ಬೋದು, ನಾನು ಆಗ್ಲೇ ಹೇಳ್ದೆ ಎಕ್ಸಾಟಿಕ್ ಕಂಪನಿ ಸ್ಟಾರ್ಟ್ ಮಾಡಿದೀವಿ. ಎಕ್ಸಾಟಿಕ್ ಅಲ್ಲಿ ಬ್ರೊಕೋಲಿ, ಮತ್ತೆ ರೆಡ್ ಕ್ಯಾಬೇಜು, ಲೆಟ್ಯೂಸು, ಮತ್ತೆ ರೈಸ್ ಯಾವ್ದೇ ತರ ವೆರೈಟಿ ಕೇಳಿದ್ರು ಹಾಕೊಡ್ತೀವಿ ನಾವೀಗ. ಆ ಕಡೆ ಶಾಮಂತಿನ ನೋಡ್ಬೋದು. ಶಾಮಂತಿ ಅಲ್ಲಿಂದ ಟ್ರೈನಿಂಗ್ ತಗೊಂಡ್ಬಂದು, ಯಾಕಂದ್ರೆ ಶಾಮಂತಿ ಬಂದು ತುಂಬಾ ಸೆನ್ಸಿಟಿವ್ ಇರುತ್ತೆ. ಇದು ನೋಡಿ ಕಲ್ಕತ್ತಾ ಶಾವಂತಿ ಅಂತ ಅಂದ್ಬಿಟ್ಟು ಸೆಂಟೆಲ್ಲು. ಇದು ನೆನ್ನೆ ಕಟಿಂಗ್ಸ್ ಬಂದಿದೆ. ತುಂಬಾ ಸೆನ್ಸಿಟಿವ್ ಇರುತ್ತೆ. ತರಬೇತಿ ತಗೊಂಡ್ ಬಂದಿರೋದ್ರಿಂದ ನಮ್ಗೆ ಈ ತರ ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕು ಅಂತ ತುಂಬಾ ಯೂಸ್ ಆಗುತ್ತೆ. ಅದಕ್ಕೆ ಹೇಳೋದು ತರಬೇತಿ ತಗೊಂಡ್ಬೇಕು. ಈಗ ನಮ್ಗೆ ಎಲ್ಲಾ ಗೊತ್ತು ಅಂತಾನು ಹೇಳಕ್ಕಾಗಲ್ಲ. ಪ್ರತಿಯೊಂದು ಈಗ KVK ಏನ್ ನಾವು ಕಲ್ತ್ಕೊಂಡ್ ಬಂದ್ರೆ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದೀವಿ. ಈಗ ತುಂಬಾನೇ ಯೂಸ್ಫುಲ್ ಆಗ್ತದೆ. ನಾನು ಓದಿದ್ದೆಲ್ಲ ನನ್ಗೆ ನೆನ್ಪಿರುತ್ತೆ. ಈಗ ಟ್ರೈನಿಂಗ್ ಕೊಟ್ಟಿರೋದು ನೆನ್ಪಿರುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಈಗೂ ಸಹ ನಾನು ಕಾಲ್ ಮಾಡಿದೆ ಹನುಮಂತರಾಯಪ್ಪ ಸರ್ ಆಗಿರ್ಬೋದು. ಈಗೂ ನಾನು ಕಾಲ್ ಮಾಡಿದೆ ಏನೇ ಡೌಟ್ ಇದ್ರುನು ಈಗೂ ಕ್ಲಾರಿಫಿಕೇಶನ್ ಮಾಡ್ತಾರೆ. ತೋರ್ಸೋದು ನೆಟ್ ಹೌಸ್ ಅಲ್ಲಿ ತುಂಬಾನೇ ನಮ್ಗೆ ಮೇಂಟೆನೆನ್ಸ್ ಆಗಿರ್ಬೋದು ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ರೀತಿ ನಾವು ಪಾಲಿ ಹೌಸ್ ಬಂದಾಗ ಮೇಂಟೆನೆನ್ಸ್ ತುಂಬಾ ಸುಲಭ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಬಿಸಿ ಬೇಕು ಅಂದ್ರೆ ನಾವೆಲ್ಲ ನೀಟಾಗಿ ಈ ರೋಲಿಂಗ್ ಆಗಿರ್ಬೋದು, ಮತ್ತೆ ಮೇಲೆ ಮೆಸ್ ಆಗಿರ್ಬೋದು ಎಲ್ಲ ಕ್ಲೋಸ್ ಮಾಡ್ಕೊಬೇಕಾಗುತ್ತೆ. ನಮ್ ಕೋಲ್ಡ್ ಬೇಕಾದ್ರೆ ಕೋಲ್ಡ್ ತರ ಮಾಡ್ಕೊಬಹುದು, ಬಿಸಿ ಬೇಕಾದ್ರೆ ಬಿಸಿ ತರನು ಮಾಡ್ಕೊಬಹುದು. ಸೊ ತುಂಬಾ ಮೇಂಟೆನೆನ್ಸ್ ಈಸಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಮಂತ್ಲಿ ಒನ್ಸ್ ಆಗ್ಲಿ ಪ್ರತಿ ಒಂದ್ಸಲನು ಸುತ್ತು ಏನಿರುತ್ತೆ ಸ್ಪ್ರೇಗಳು ಮಾಡ್ಕೊಬೇಕು, ಮತ್ತೆ ವೀಡ್ ಬರ್ದೇ ಇರೋಂಗ್ ತಡಿಬೇಕು. ಈಗ ಒಂದ್ಸಲ ಏನಾರ ಸುತ್ತು ಕಳೆ ಗಿಳೆ ಬಂದ್ಬಿಟ್ರೆ ನಮ್ಗೆ ನಾಲ್ಕು ತುಂಬಾ ಹೊಡ್ತ ಆಗ್ಬಿಡುತ್ತೆ. ಆ ಮೇಂಟೆನೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಓಪನ್ ಫೀಲ್ಡ್ ಸಪರೇಟ್ ಇರುತ್ತೆ. ಒಳಗಡೆ ಏನಾಗುತ್ತೆ ಒಂದ್ಸಲ ಹುಳ ಏನಾದ್ರು ಸ್ಟಾರ್ಟ್ ಆಗ್ಬಿಟ್ರೆ ಮಲ್ಟಿಪಲ್ ಆಗ್ತಾ ಹೋಗ್ತಾ ಇರುತ್ತೆ. ಅದರಿಂದ ವೀಡ್ ಕಂಟ್ರೋಲ್ ಆಗಿರ್ಬೋದು, ಮತ್ತೆ ಹುಳ ಕಂಟ್ರೋಲ್ ಆಗಿರ್ಬೋದು, ಪ್ರತಿಯೊಂದನ್ನು ಮೇಂಟೆನೆನ್ಸ್ ತುಂಬಾನೇ ಮುಖ್ಯ ಆಗುತ್ತೆ. ಹಂಗೆ ಈಸಿನೂ ಸಹ ಅಂತ ಕಷ್ಟ ಇರಲ್ಲ ಮೇಂಟೆನೆನ್ಸ್ ಎಲ್ಲ ಪಾಲಿ ಹೌಸ್ ಅಲ್ಲಿ. ನಾನು ಏನ್ ಕಲ್ತಿದೀನಿ ಮತ್ತೆ ಅದನ್ನ ಯಾವ ತರ ನನ್ನ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಂಡಿದೀನಿ, ನಾನು ತುಂಬಾ ಸ್ವಾವಲಂಬಿಯಾಗಿ ಬದುಕಕ್ಕೆ ನನ್ಗೆ ಒಂದು KVK ಇಂದ ತುಂಬಾ ನನ್ ಸಹಾಯ ಆಗಿದೆ. ಕೃಷಿ ವಿಜ್ಞಾನ ಕೇಂದ್ರ ಆಡೋನಹಳ್ಳಿ ಮತ್ತೆ ವಿಶೇಷವಾಗಿ ನಮ್ಮ ಹನುಮಂತರಾಯಪ್ಪ ಸರ್ಗೆ ಧನ್ಯವಾದಗಳು. ಈ ಮೂಲಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ಇವತ್ತಿಗೂ ಅಷ್ಟೇ ಏನೇ ಇದ್ರೂನು ಏನೇ ಒಂದು ಡೌಟ್ ಇದ್ರೂನು ಅವರೇ ಕ್ಲಾರಿಫಿಕೇಶನ್ ಮಾಡ್ತಾರೆ. ತುಂಬಾ ಧನ್ಯವಾದಗಳು ಸರ್ ನಿಮ್ಗೂನು. ಥ್ಯಾಂಕ್ ಯು ಸರ್.